ಚಿಂತೆ ಮಾಡಬೇಡ. ಚಿಂತೆ ಮಾಡಬೇಡ ಅಂತ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ವರಿ. ಡೋಂಟ್ ವರಿ. ಅವಳು ಶಾಲೆಯಲ್ಲಿ ಇರಲಿಲ್ಲ. ಇದನ್ನು ಸಿ ವಾಸ್ ನಾಟ್ ಇನ್ ದ ಸ್ಕೂಲ್. ಸಿ ವಾಸ್ ನಾಟ್ ಇನ್ ದ ಸ್ಕೂಲ್. ಅವಳು ಶಾಲೆಯಲ್ಲಿ ಇರಲಿಲ್ಲ. ಅವನಿಗೆ ಮಕ್ಕಳು ಇಲ್ಲ. He does not have children. He does not have children. Next. ನೀವೇನು ಹೇಳುತ್ತಿದ್ದೀರಿ. ನೀವೇನು ಹೇಳುತ್ತಿದ್ದೀರಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವಾಟ್ ಆರ್ ಯು ಸೇಯಿಂಗ್. ವಾಟ್ ಆರ್ ಯು ಸೇಯಿಂಗ್. ಅವನು ಮನೆಯಲ್ಲಿಲ್ಲ. ಮನೆಯಲ್ಲಿಲ್ಲ ಅಂತ ಹೇಳೋಕ್ಕೆ ಹಿ ಈಸ್ ನಾಟ್ ಆ್ಯಟ್ ಹೋಮ್. ಹಿ ಈಸ್ ನಾಟ್ ಆ್ಯಟ್ ಹೋಮ್. ಅವನು ಅಲ್ಲಿ ಕೆಲಸ ಮಾಡುತ್ತಾನೆ. ಹಿ ವರ್ಕ್ಸ್ ದೇರ್. ಹಿ ವರ್ಕ್ಸ್ ದೇರ್. ಅವನು ಅಲ್ಲಿ ಕೆಲಸ ಮಾಡುತ್ತಾನೆ. ನಾನು ಅವನನ್ನು ಭೇಟಿ ಮಾಡಬೇಕು. ಐ ಹ್ಯಾವ್ ಟು ಮೀಟ್ ಹಿಮ್. ಐ ಹ್ಯಾವ್ ಟು ಮೀಟ್ ಹಿಮ್. ನಾನು ತಪ್ಪು ಮಾಡಿದ್ದೆ. ನಾನು ತಪ್ಪು ಮಾಡಿದ್ದೆ. ಐ ಮೇಡ್ ಎ ಮಿಸ್ಟೇಕ್. ಐ ಮೇಡ್ ಎ ಮಿಸ್ಟೇಕ್. ಮುಂದಿನ ವಾಕ್ಯಕ್ಕೆ ಹೋಗೋಣ. ಪ್ರಾರಂಭಿಕ. ಪ್ರಾರಂಭಿಕ ಅನ್ನೋದನ್ನು ಇನಿಟಿಯಲ್. ಇನಿಟಿಯಲ್. ಚಿತ್ರ ಇಲಿಸ್ಟ್ರೇಷನ್. ಚಿತ್ರಕ್ಕೆ ಇಲಿಸ್ಟ್ರೇಷನ್ ಅಂತ ಹೇಳಬೇಕು. ಸಂಸ್ಕೃತಿ ಕಲ್ಚರ್. ಕಲ್ಚರ್. ಭವಿಷ್ಯ ಫ್ಯೂಚರ್. ಫ್ಯೂಚರ್ ಅಂತ ಹೇಳಬೇಕು. ಪ್ರಮಾಣ ಪತ್ರ ಇದನ್ನು ಸರ್ಟಿಫಿಕೇಟ್. ಊಹಿಸುವುದು ಇಮ್ಯಾಜಿನ್. ಇಮ್ಯಾಜಿನ್ ಅಂದರೆ ಊಹಿಸುವುದು. ಚಂಡಮಾರುತಕ್ಕೆ ಏನತ್ತೀವಿ ಅಂದ್ರೆ ಸೈಕ್ಲೋನ್. ಸೈಕ್ಲೋನ್. ಚಾವಣಿ ಅಂದರೆ ಮನೆ ಕಟ್ಟುವಾಗತ್ತೆಲ್ಲ ಮೇಲಿದಕ್ಕೆ ಅದಕ್ಕೆ ರೂಪ್ಸ್ ಅಂತ ಹೇಳ್ತೀವಿ. ರೂಪ್ಸ್ ಅಂದರೆ ಚಾವಣಿ. ಮುಂದೆ ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ಅವಳು ಹೋಗುತ್ತಿದ್ದಾಳೆ. ಸಿ ಈಸ್ ಗೋಯಿಂಗ್. ಸಿ ಈಸ್ ಗೋಯಿಂಗ್. ಅದು ಹೊಳೆಯುತ್ತಿದೆ. ಅದು ಹೊಳೆಯುತ್ತಿದೆ. ಇಟ್ ಈಸ್ ಶೈನಿಂಗ್. ಇಟ್ ಈಸ್ ಶೈನಿಂಗ್ ಅಂತ ಹೇಳಬೇಕು. ನೆಕ್ಸ್ಟ್ ಅಮಾಂಗ್ ಅಂದರೆ ನಡುವೆ. ನಡುವೆಯಲ್ಲಿ ಯಾಕೆ ಇಂಗ್ಲೀಷ್ನಾಗ ಅಮಾಂಗ್ ಅಂತ ಹೇಳಬೇಕು. ನೆಕ್ಸ್ಟ್ ವಿರುದ್ಧ. ವಿರುದ್ಧ ಇದನ್ನು ಅಗೈನೆಸ್ಟ್. ಅಗೈನೆಸ್ಟ್. ಪಕ್ಕದಲ್ಲಿ. ಪಕ್ಕದಲ್ಲಿ ಬಾಜು ಆಜು ಬಾಜು ಅಂತೇವಲ್ಲ ಅದಕ್ಕೆ ಬಿಸೈಡ್ ಅಂತ ಹೇಳಬೇಕು. ಇಂಗ್ಲೀಷ್ನಲ್ಲಿ ಏನು ಬಿಸೈಡ್ ಅಂದರೆ ಪಕ್ಕದಲ್ಲಿ. ನಂತರ ಆಫ್ಟರ್. ಆಫ್ಟರ್. ಮೊದಲು ಅಥವಾ ಮುಂಚೆ ಅಂದರೆ ಬಿಫೋರ್ ಅಂತ ಹೇಳಬೇಕು. ಬಿಫೋರ್ ಅಂದರೆ ಮೊದಲು ಅಥವಾ ಮುಂಚೆ. ಕಾರಣ ಡ್ಯೂ ಟು. ಡ್ಯೂ ಟು. ಹತ್ತಿರ ಕ್ಲೋಸ್ ಟು. ಕ್ಲೋಸ್ ಟು ಸಮೀಪ ಅಥವಾ ಹತ್ತಿರ. ನಿಯರ್. ನಿಯರ್ ಅಂದರೆ ಎಲ್ಲಿದೆ ಅಂತ ಕೇಳ್ತೇವಲ್ಲ ಐ ಆಮ್ ನಿಯರ್ ಮೀ ಅಂತ ಹೇಳ್ತೇವಲ್ಲ ಆ ಥರ ನಿಯರ್ ಅಂದರೆ ಸಮೀಪ ಅಥವಾ ಹತ್ತಿರ. ನೆಕ್ಸ್ಟ್ ನಿಮ್ಮ ಉದ್ದೇಶ ಏನು. ನಿಮ್ಮ ಉದ್ದೇಶ ಏನು ಅಂತ ಹೇಳೋಕ್ಕೆ ವಾಟ್ ಈಸ್ ಯುವರ್ ಇಂಟೆನ್ಷನ್. ವಾಟ್ ಈಸ್ ಯುವರ್ ಇಂಟೆನ್ಷನ್. ನಿಮ್ಮ ಮನೆ ಎಷ್ಟು ದೂರದಲ್ಲಿದೆ. ಹೌ ಫಾರ್ ಈಸ್ ಯುವರ್ ಹೋಮ್. ಹೌ ಫಾರ್ ಈಸ್ ಯುವರ್ ಹೋಮ್. ನಿಮ್ಮ ಮನೆ ಎಷ್ಟು ದೂರದಲ್ಲಿದೆ. ನೀನು ಯಾವಾಗ ಹೋಗುತ್ತೀಯಾ. ಇದನ್ನು ವೆನ್ ವಿಲ್ ಯು ಗೋ. ವೆನ್ ವಿಲ್ ಯು ಗೋ ಅಂದರೆ ನೀನು ಯಾವಾಗ ಹೋಗುತ್ತೀಯಾ. ನೆಕ್ಸ್ಟ್ ಯಾರು ಸಹಾಯ ಮಾಡುತ್ತಾರೆ ಅಂತ ಹೇಳೋಕ್ಕೆ ಹೂ ವಿಲ್ ಹೆಲ್ಪ್. ಹೂ ವಿಲ್ ಹೆಲ್ಪ್. ಯಾರು ಸಹಾಯ ಮಾಡುತ್ತಾರೆ. ನನಗೆ ಯಾರು ಸಹಾಯ ಮಾಡುತ್ತಾರೆ. ಹೂ ಹೆಲ್ಪ್ಸ್ ಮೀ. ಹೂ ಹೆಲ್ಪ್ಸ್ ಮೀ ಅಂತ ಹೇಳಬೇಕು. ಯಾರು ಮಾತನಾಡುತ್ತಿದ್ದಾರೆ ಅಂತ ಪ್ರಶ್ನಾರ್ಥಕ ಚಿಹ್ನೆಗಳಿದೆ ಗಮನಿಸಿ. ಯಾರು ಮಾತನಾಡುತ್ತಿದ್ದಾರೆ ಅಂತ ಕೇಳೋಕ್ಕೆ ಹೂ ಈಸ್ ಸ್ಪೀಕಿಂಗ್. ಹೂ ಈಸ್ ಸ್ಪೀಕಿಂಗ್.
ಇನ್ನು ಅವರು ಯಾರು, ಅವರು ಯಾರು, ಹೂ ಆರ್ ದೇ ಅಂತ ಬಳಸ್ತೀವಿ. ನೆಕ್ಸ್ಟ್, ನಾನು ಒಳಗೆ ಬರಬಹುದೇ, ಮೇ ಐ ಕಮಿನ್ ಅಂತ ಹೇಳಬೇಕು. ನಾನು ನಿಮಗೆ ಸಹಾಯ ಮಾಡಬಹುದೇ, ಮೇ ಐ ಹೆಲ್ಪ್ ಯು. ಅವನು ಯಾವಾಗ ಬೇಕಾದರೂ ಬರಬಹುದು, ಹಿ ಮೇ ಕಮ್ ಎನಿ ಟೈಮ್. ಅವರು ಮನೆಯಲ್ಲಿರಬಹುದು, ಮೇ ಬಿ ದೇ ಆರ್ ಅಟ್ ಹೋಮ್ ಅಂದರೆ ಅವರು ಮನೆಯಲ್ಲಿರಬಹುದು. ನೆಕ್ಸ್ಟ್, ನೀನು ಹಠಮಾರಿ, ಯು ಆರ್ ಸ್ಟಬ್ಬರ್ನ್ ಅಂದರೆ ನೀನು ಹಠಮಾರಿ. ಇದು ಭಾರವಾಗಿದೆಯೇ, ಈಸ್ ದಿಸ್ ಹೆವಿ. ನನ್ನನ್ನು ತಪ್ಪಾಗಿ ತಿಳಿಯಬೇಡಿ. ಇದನ್ನು ಡೋಂಟ್ ಗೆಟ್ ಮೀ ರಾಂಗ್. ನನ್ನೊಂದಿಗೆ ವಾದ ಮಾಡಬೇಡಿ. ಡೋಂಟ್ ಆರ್ಗ್ಯೂ ವಿತ್ ಮೀ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ, ವಿ ವರ್ಕ್ ಟುಗೆದರ್. ಅವರು ಕನ್ನಡ ಮಾತನಾಡುತ್ತಾರೆ, ದೇ ಸ್ಪೀಕ್ ಕನ್ನಡ. ಅವರು ಕನ್ನಡ ಮಾತನಾಡುತ್ತಾರೆ. ನಾನು ಏನು ಹೇಳಬಹುದು, ವಾಟ್ ಕ್ಯಾನ್ ಐ ಸೇ ಅಂತ ಹೇಳಬೇಕು. ಬಹುಶಃ ಅವನು ಬರುತ್ತಿರಬಹುದು, ಮೇ ಬಿ ಹಿ ಈಸ್ ಕಮಿಂಗ್. ಮೇ ಬಿ ಅಂದರೆ ಬಹುಶಃ ಅಂತ ಆಗ್ತದೆ. ನೆಕ್ಸ್ಟ್, ನೀವು ಇಂದು ಏಕೆ ಕಾರ್ಯನಿರತರಾಗಿದ್ದೀರಿ ಅನ್ನೋಕ್ಕೆ ವೈ ಆರ್ ಯು ಬಿಸಿ ಟುಡೇ ಅಂತ ಹೇಳ್ತೀವಿ. ಅವಳು ಅದನ್ನು ಏಕೆ ಮಾಡಿದ್ದಳು, ವೈ ಡಿಡ್ ಸಿ ಡೂ ದ್ಯಾಟ್. ನೀನು ಯಾಕೆ ಅಳುತ್ತಾ ಇದ್ದೀಯಾ, ವೈ ಆರ್ ಯು ಕ್ರೈಯಿಂಗ್. ಇದು ಏಕೆ ಸಂಭವಿಸಿತು, ವೈ ಡಿಡ್ ದಿಸ್ ಹ್ಯಾಪನ್ ಅಂದರೆ ಇದು ಏಕೆ ಸಂಭವಿಸಿತು ಅಂತ ಹೇಳ್ತೀವಿ. ನೆಕ್ಸ್ಟ್, ನೀವು ಅದನ್ನು ಯಾವಾಗ ಖರೀದಿಸಿದ್ದೀರಿ ಅನ್ನೋಕ್ಕೆ ವೆನ್ ಡಿಡ್ ಯು ಬೈ ಇಟ್. ನೀವು ಯಾವಾಗ ಹಿಂತಿರುಗಿದ್ದೀರಿ ಅನ್ನೋದನ್ನು ವೆನ್ ಡಿಡ್ ಯು ರಿಟರ್ನ್ ಅಂತ ಹೇಳಬೇಕು. ನೀವು ಯಾವಾಗ ಹಿಂತಿರುಗಿದ್ದೀರಿ. ನಿಮ್ಮ ಹುಟ್ಟುಹಬ್ಬ ಯಾವಾಗ, ವೆನ್ ಈಸ್ ಯುವರ್ ಬರ್ತ್ಡೇ. ನಾವು ಯಾವಾಗ ತಿನ್ನಬಹುದು, ವೆನ್ ಕ್ಯಾನ್ ವಿ ಈಟ್. ನಾವು ಯಾವಾಗ ತಿನ್ನಬಹುದು ಅಂತ ಹೇಳೋದು. ನೆಕ್ಸ್ಟ್, ನಾನು ಈಗ ಏನು ಮಾಡಬೇಕು, ವಾಟ್ ಶುಡ್ ಐ ಡೂ ನೌ. ನಾನು ಈಗ ಏನು ಮಾಡಬಹುದು ಅಂದರೆ ನಾನು ಈಗ ಏನು ಮಾಡಬಹುದು, ವಾಟ್ ಕ್ಯಾನ್ ಐ ಡೂ ನೌ ಅಂತ ಹೇಳ್ತೀವಿ. ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಿ, ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್ ಅಂತ ಹೇಳ್ತೀವಿ. ನಾನು ಈಗ ಹೋಗಬೇಕೇ, ಶುಡ್ ಐ ಗೋ ನೌ ಅಂದರೆ ನಾನು ಈಗ ಹೋಗಬೇಕೇ ಅಂತ ಅರ್ಥ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮುಖಾಂತರ ಸಲಹೆ ಸಹಕಾರ ನೀಡಿ ಅಂತ ಹೇಳ್ತಾ, ಈ ತಪ್ಪದೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಬಾಯ್.